ಏನಿಲ್ಲ, ಏನ್ ಮಾಡೋಣ ಸಪೋರ್ಟ್ ಕೊಡ್ತೀನಿ. ಇಷ್ಟು ಸರ್ವತ್ತಾದರೂ ಯಾವ ಗಾಡಿನೂ ಇಲ್ಲಲ್ಲ, ಯಾವ ಬರ್ತಾನೂ ಇಲ್ಲಲ್ಲ. ರಾತ್ರಿ ಎಲ್ಲ 2:30 ಆಯಿತು. ಯಾವುದನ್ನ ಒಂದು ಗಾಡಿ ಬಂದರೆ ಚೆನ್ನಾಗಿತ್ತು. ಕಾಡು ಕಗ್ಗತ್ಲು, ಒಬ್ಬನೇ, ಟೈಮ್ ಸರಿ ಇಲ್ಲ ನಂದು. ನೋಡೋಣ, ಕಾಯನ ಯಾವಾದರೂ ಬಂದೇ ಬರ್ತಾವೆ. ಅಪ್ಪ ದೇವ್ರೇ, ಯಾವ್ದಾನ ಒಂದು ಬಸ್ ಕಳ್ಸಪ್ಪ, ಏನಾದರೂ ಒಂದು ಕಳ್ಸಪ್ಪ. ಇದು 2ನೇ ಚಾನ್ಸು, ಮಿಸ್ ಮಾಡಬಾರ್ದು. ನೋಡ್ರು, ಯಾವ ಕಾರಣಕ್ಕೂ ಅವ್ನು ಮಿಸ್ ಆಗಬಾರ್ದು. ಅವನಿಗೆ ಈ ನೈಟಲ್ಲಿ ಯಾವುದೇ ಗಾಡಿ ಸಿಗಲ್ಲ. ಯಾವುದಾದ್ರೂ ಒಂದು ಗಾಡಿ ಬರಲಿ ಅಂತ ಕಾಯ್ತಾ ಇರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ನಾವು ಹೋಗ್ತೀವಿ. ಅವನನ್ನು ಕರ್ಕೊಂಡು 3 ದಿನ ಚೆನ್ನಾಗಿ ಕುಡಿಸಿ ತಿನ್ನಿಸಿ ಮಜಾ ಮಾಡಿ ಆಮೇಲೆ ತೆಗಿಬೇಕು. ಅವನಿಗೆ ನಾವು ಬೇರೆ ಎಲ್ಲ ನಮಗಿಂತ ಫ್ರೆಂಡ್ ಮತ್ತೆಲ್ಲೂ ಸಿಗಲ್ಲ ಅಂತ ನಂಬಿಕೆ ಹುಟ್ಟಿಸಿ ಅವನನ್ನು ತೆಗಿಬೇಕು. ಆವಾಗಲೇ ನಮ್ಮ ಕೆಲಸ ಆಗೋದು. ನೀವೆಲ್ಲ ತುಂಬ ಹುಷಾರಾಗಿ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನಿಗೆ ಅನುಮಾನ ಬರಬಾರ್ದು. ಲೇ ಗಡ ನಡೆಯೋ, ಅವನು ಅಲ್ಲಿಂದ ಮತ್ತೆ ಕಾಲು ಕಿತ್ತನು. ಹಂಗಾಗಿ ಸಾಧ್ಯನೇ ಇಲ್ಲ. ನಮ್ಮ ಗಾಡಿಗೆ ಅವ್ನು ಸಿಗೋದು. ಹೊಡಿತಾ ಇದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವನು ನಮ್ಮ ಬಲ್ಲಿಗೆ ಬಿದ್ದಿದ್ದಾನೆ ಅಂತ ಅವನಿಗೆ ಗೊತ್ತಾಗಲ್ಲ. ಆ ರೀತಿ ಮಾರಿಸಿದ್ದೀವಿ. ಸಾವು ಹೆಂಗಿರುತ್ತೆ, ಹೆಂಗೆಲ್ಲ ಹುಡ್ಕೊಂಬರುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಹುಚ್ಚ ನಮ್ಮ ಮಾತು ನಂಬಿ ಕಾಯ್ತಾ ಇದ್ದಾನೆ. ಹೇ, ಅಲ್ಲಿ ನಿಂತಿದ್ದಾನೆ ನೋಡು, ಅಲ್ಲಿ ನಿಂತಿದ್ದಾನೆ, ಕಾಣ್ತಿದ್ದಾನೆ. 1 ಪಾಟ್ ಇಲ್ಲ ಅಂದ್ರೆ 2 ಪಾಟ್ ಹತ್ಕೊಂಡ್ರೆ ಬರ್ತೀಯ? ಬರಲ್ಲ ಅಣ್ಣ. ಎಷ್ಟು ಕ್ವಾರ್ಟರ್ ಬೇಕಾದ್ರೂ ಕುಡಿಸ್ತೀನಿ ಅಣ್ಣ. ನಡೆಯೋಣ. ರಾತ್ರಿ 2 ಗಂಟೆ ಆದರೂ ಒಂದು ಬಸ್ ಇಲ್ಲ. ನಡೆಯೋಣ, ಎಲ್ಲಿಗಾನ ಕರ್ಕೊಂಡೋಗಿ ನಾನು ನಡೆಯೋಣ. ಮಾರ್ಲೆ ಅಕ್ಕ ಆತಣ. ಅವಾಲಿಂದ ಕಾದು ಬಸ್ಗಳು ಯಾವು ಬರಲಿಲ್ಲ. ನಾನು ಬಂದು ಹತ್ಕೊಂತೀನಣ್ಣ. ಜಲ್ದಿ ನಮ್ಮ ನಿನ್ನ ಹೆಸರೇ ರೀಚ್ ಆಗ್ಬಿಡುತ್ತೆ. ಸೆಟ್ಲ್ಮೆಂಟ್ ಕುಡ್ದಾನೆ ಹೇಳ್ತಾನೆ. ಬೇರೆ ಹೆಸರೇ ಸೆಟ್ಲ್ಮೆಂಟ್. ಅದೇ ಮತ್ತೆ ಕುಡ್ದಾನೆ ಹೇಳ್ತಾನೆ, ಲೈಫ್ ಸೆಟ್ಲ್ಮೆಂಟ್ ಹೋದ ಅಂತೇಳಿ. ಅಲ್ಲ, ನನಗೆ ಮತ್ತೆ ನೋಡಿ ಎಲ್ಲ ಸೆಟ್ಲ್ಮೆಂಟ್ ಒಂದಿಲ್ಲ ಚಟ್ಟಕ್ಕೆ. ಅಲ್ಲ, ಸೆಟ್ಲ್ಮೆಂಟ್ ಜೀವನ ಸೆಟ್ಲ್ಮೆಂಟ್. ಬಾಡಿ ಒಳ್ಳೆ ಎಣ್ಣೆ ಕಣ ನಮ್ಮ ಜಲ್ದಿ ನಮ್ಮ ನಿನ್ನ ಹೆಸರೇ ರೀಚ್ ಆಗ್ಬಿಡುತ್ತೆ. ಸೆಟ್ಲ್ಮೆಂಟ್ ಕುಡ್ದಾನೆ ಹೇಳ್ತಾನೆ. ಬೇರೆ ಹೆಸರೇ ಸೆಟ್ಲ್ಮೆಂಟ್. ಅದೇ ಮತ್ತೆ ಕುಡ್ದಾನೆ ಹೇಳ್ತಾನೆ, ಲೈಫ್ ಸೆಟ್ಲ್ಮೆಂಟ್. ನಕ್ಕು ಬಾಯಲ್ಲಿ ನಾವು ಬಂದ್ಬಿಡ್ತಲ್ಲ ಜೊತೆ. ಇಲ್ಲಿ ಬಂದು ಇಲ್ಲಿ ಹೋಗ್ತಿರ್ತೀವಲ್ಲ, ಅಡೆ ಅದು ಸುದ್ದಿಗಿದ್ದು ಎತ್ತಕ್ಕೆ ಹೋಗ್ಬಾರ್ದು ಚಾಟ. ಅವನಾಜೆ ನೋಡಿ ನಮಗೂ ಸಾಕಾಗಿರುತ್ತಾ ಮೈಂಡಿಗೆ. ಫ್ರೀಯಾಗಿ ಒಂದಿನ ಫ್ರೀಯಾಗಿ ಇದ್ಬಿಡೋಣ. ಹೆಂಡ್ತಿ ಮಕ್ಕಳು ಸುದ್ದಿ ಎತ್ತಕ್ಕೆ ಹೋಗ್ಬೋದು. ಆ ಕಲೆ ಹಾಡಲೇ ಶಿಷ್ಯ. ಮದುವೆಯ ಮನೆಯಲ್ಲಿ ಮದುವಿನಾಗಿರು ಆಳುವರ ತಕ್ಷಣ ಬೇಕೆಂದರೆ ಹುಲಿಯಾಗಿ
ಪಾಪ ಹೇಳ್ದ ಅಣ್ಣ ಮಚ್ಚು ಐತೆ ಅಣ್ಣ ಈ ಜಾಗ ಬಿಡ್ಕ ಸರ್ ಅದೇ ಹೋಗತ್ತ ಮುಂದೆ ಸ್ವಲ್ಪ ಗೇಟ್ ಈಗ ತಂತಾನೆ ಯಾವಾಗಲ ಬಂದ್ರೆ ಆರಾಮಾಗಿ ಹೋಯ್ತಿದ್ದ ಕಾಪಾಡಿಯಾ ಒಯ್ಯಕ್ಕೂ ನಿಲ್ಸ್ಬೇಡ ಕಣ ಗಾಡಿ ಪ್ಯಾಂಟಾಗ ಒಯ್ಕೋಬೇಕು ನನ್ನ ಮಗ ಅವನ ಕವರ್ ಹೋಗ್ತಾನೆ ಸರ್ ಇಲ್ಲ ಒಂದು 90 ಐತೆ ಅದ್ರಾಗ ಒಯ್ಕೊಬೇಕು ಅವನು ಹುಟ್ಟಬಾರದು ಈಗ ಬೇಡ ನಾಳೆ ಮಣಿ ತಣ್ಣಂದ ಪಾರು ಇಲ್ಲಿ ಪ್ಯಾಂಟ್ನಾಗ ಹೋಗ್ಬೇಕು ನಿಲ್ಸ್ಬೇಡ ಕಣ ನೋಡು ತಿನ್ಬಾರಲ್ಲ ಮುಕ್ಳು ಮುಚ್ಕೊಂಡು ಇಲ್ಲೇ ತಿಂದು ಹೊಡೆ ಒಂದೇ ಸತಿಗೆ ಅವ್ನು ಆಟ ಹೊಡ್ಯಾನು ಮಕ್ಳು ತಿನ್ನಲ್ಲಿ ಬೇಡ ನಡಿಯ ಮತ್ತೆ ತಗೋ ನೀನು ತಿನ್ಬೇಕಾದ್ರೆ ನಾನು ತಗೋತೀನಿ ಮತ್ತೆ ಅಲ್ಲಿ ಹೋಟ್ಲಾಗ ಹಂಗ ಮುಂದಂಗ ನಿಮ್ಮ ಸೋದ್ರ ಮಾವ ನಾಳೆ ಪಾಪ ಓಪನ್ ಮಾಡಿರ್ತಾನ ನಾನು ಕೂಳ್ ತಿನ್ನಲ್ಲ ಮಂಗ ಎಣ್ಣೆ ಎಣ್ಣೆ ಕುಡಿತೀಯ ಕೂಳು ತಿಂದ ಮೇಲೆ ಎಣ್ಣೆ ಕುಡಿತೀಯ ಎತ್ಬಿಡ್ತೀನಿ ನಾನು ಜಾಟ ಅಲ್ಲೇ ಇರ್ತಾಳೆ ಮತ್ತೆ ಅದು ತಗೊಂಡ್ಬಿಟ್ರೆ ಸುಮ್ಮನೆ ನಾವು ಉಣ್ಬಿಟ್ರೆ ಮಕ್ಕೊಂಡ್ಬಿಡ್ತೀವಿ ಅದಕ್ಕೆ ಮತ್ತೆ ನಾನು ಮ್ಯಾಚ್ ತಗೊಂಡ್ಬಿಡ್ತೀನಿ ಶಾಟ ಹೊಡಿಬೇಕು ಮಕ್ಕಳ ಮುಕ್ಳು ಹೇಳು ಬೇಜಾರಲ್ಲ ಹಾಗೆ ಮಕ್ಕಳು ಹಳಿ ನಾ ಮುಕ್ಕಳು ಹಳಿ ಶಾಟ Pushpa 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 గెడ్డం పట్టా సవరిస్తుంటే దేశం దద్దరిందే కొంచెమే ఎత్తి నడిచొస్తుంటే భూమి బద్దలయ్యే నిలవాలంటే ఆకాశం ఎత్తే పెంచాలే నిన్ను పొరవాలంటే చంద్రం ఇంకా లోతే తవ్వాలే వానకు తడిసి బిక్కుమంటూ రెక్కలు ముడిసి హొడుకుతోంటే నీదే తప్పవదా పెద్ద కత్తలాగా మబ్బుల పైన హద్దు దాటి ఎగిరాబట్టే వర్షమైన తలనే వంచి కాళ్ళ కింద కురుసైనా పుష్ప 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 రాజ్ పుష్ప 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 రాజ్ పుష్ప 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 రాజ్ పుష్ప 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 రాజ్
ఉన్న పుష్పకి పాపం కొన్ని రావంట వణికే రాదు ఓటమి రాదు వెనకడుగు ఆగడము అసలు రాలే రాదు అన్ని ఉన్న పుష్పకి పాపం కొన్ని లేవంట భయమే లేదు తగ్గే లేదు బెదురు ఎదురు తిరిగే లేదు తగ్గేదే లేదు దండ పెడితే దేవుడికి అసలు నామ కొడితే గురువులకే కాళ్ళు మొక్కితే అమ్మకే రా తల దించినావా బానిసవి ఎత్తినావా బాదిషావి తలపదనే నీ కిరీటమైతే భూతలమంతా నీదరా పుష్ప 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 రాజ్ పుష్ప 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 రాజ్ పుష్ప 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 లైన్ లో ఉంటారా పుష్ప పుష్ప రాజ్ పుష్ప 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 చెప్పా ఆడు కాలు మీద కాలేసి కూసున్నాడంటే బండరాయి కూడా బంగారు సింహాసనమంట వేరే సింహాసనమేదైనా బట్టి బండరాయంట ఆడు చేతిలోన తీయేసి మాటిచ్చాడంటే తుపాకిలో తూట దూసుకెళ్ళినట్టే ఆ తూట లాగే మాట కూడా ఎనక్కి రానట్టే వాడు నీకు గొప్పేం కాదు వీడు నీకు ఎక్కువ కాదు నీకు నువ్వే బాసులా ఉంటూ ఎవడో విలువ ఇచ్చేదేంది ఎవడో నిన్ను గుర్తించేదేంది ఒంటి నిందా దిమ్మిని ఉంటే నీ పేరే నీ బ్రడు పుష్ప 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 రాజ్ పుష్ప 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 రాజ్ 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 అస్సలు తగ్గేదిలే ಇದು ಫುಲ್ ಆ ಕಡೆ ಹೇಳ್ಸದ್ದೀರಾ ಸೌಡರ್ ಹಿಂದೆ ಕಡೆ ಇದಕ್ಕೆ ಇಷ್ಟದಾಗ ಎಲ್ಲ ಹೋಗ್ತಿರಲ್ಲ ಅಂತ ಫ್ರೆಂಡಾ ನಿಮಗೆ? ಹೌದು, ನನಗೆ ಫೇಸ್ಬುಕ್ ಅಂತ ಕತ್ಲಾಗೆ ಮಳೆಗೆ ಯಾವುದು ಇಲ್ಲ ಬಾಸ್. ಅವರು ನನಗೆ ಫೇಸ್ಬುಕ್ಕಲ್ಲಿ 3 ಜನ ಫ್ರೆಂಡ್ ಆದರು. ಮುಖ ಇವತ್ತು ತೋರಿಸಿಲ್ಲ, ಆದರೆ ಕಷ್ಟ ಸುಖಕ್ಕಾದ್ರು ಮನೆ ಓಪನಿಂಗ್ ಇದೆ ಬಾ ಅಂದರು. ಅದಕ್ಕೆ ಸರ್ವತ್ತಾದರೂ ಪರವಾಗಿಲ್ಲ. ಓಕೆ ಫ್ರೆಂಡೆ, ಇಲ್ಲಂತಿಲ್ಲ ಅಂತ ಕಾಡ್ಲಾಗೆ ಅಂತ ಜಾಗದಾಗೆ ಮಳೆ ಬರೋ ಜಾಗದಾಗೆ ಇಂಥ ಹೋಗ ಒಬ್ಬನೇ ಲೆಕ್ಕಾಚಾರಕ್ಕೆ ಯಾಕೆ ಇಲ್ಲ, ಫ್ರೆಂಡ್ಶಿಪ್ ಅಲ್ಲ, ಸರ್ವತ್ತಾಗಿರಲಿ ಏನಾದರೂ ಆಗಿರಲಿ. ಅಲ್ಲ, ನಿನ್ನ ಜೊತೆಗೆ ಒಂದು 2-3 ಫ್ರೆಂಡ್ಸ್ ಯಾರು ಇಲ್ಲ. ಅವ್ರು 3 ಬಿಟ್ಟರೆ ಯಾರು ಗುರು ಎಂತೆಂಥ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾನು ಸುದ್ದಿಗೆ ಹೋದ್ರು ಗುರು. ಯಾರೋ 3 ಅಸೀನಾ ಅರುಣ ಅನ್ನೋ ಪಾಪ ಅನ್ನೋದು ನನಗೆ ಎಂತೆಂಥ ಕಷ್ಟ ಆಗುತ್ತೆ. ಅದಕ್ಕೆ ಗುರು ಸರ್ವತ್ತಾಗಲಿ ಏನಾದರೂ ಆಗಲಿ, ಹುಡುಕಂಡಾಗಲಿ ಬಸ್ ಆಗಲಿ ಬೈಕ್ ಆಗಲಿ ಯಾರಿಗಾನ ಕೇಳ್ಕೊಂಡಾದ್ರೂ ನಾನು ಅವ್ರ ಮನೆಗೆ ಹೋಗ್ಬೇಕು. ಹೋಗಿ ನೋಡ್ತಿಲ್ಲ ಒಂದು ಪೊಸಿಷನ್ ನೈಟು ಹಗಲು. ಇವಾಗ ನೋಡೋ ಮಳೆಗಾಲ ಯಾವ ಥರ ವಾತಾವರಣ ಗೊತ್ತಾನೆ, ಒಂದು ಫುಲ್ ಕವರ್ ಇರ್ತದೆ. ಮನುಷ್ಯನೇ ಕಾಣೋ ಜಾಗದಾಗೆ ನೀನು ಹೋಗೋ ಜಾಗದಾಗೆ ಮನುಷ್ಯ ಕಾಣಲ್ಲ. ಅದು ನಿನಗೆ ಹೆಂಗೆ ಕಂಡಿದ್ದು, ನೀನು ಹೆಂಗೆ ಕಂಡಿಡ್ತೀಯ? 3 ಫ್ರೆಂಡಿಗೆ ಕರ್ಕೊಂಡು ಹೋಗೋದಿರ್ತಾ ಫೋನ್ ಮಾಡಿ ಅವರು ಬಂದು ಕರ್ಕೊಂಡವ್ರಿಗೆ ಮಗ ತೋರಿಸ್ಕೊಂಡು, ಇಲ್ಲ ಸಬ್ಸ್ಕ್ರೈಬ್ ಬರ್ರಿ ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ ಮಕ್ಕಳು ನಿಮಗೆ ಗಿಫ್ಟ್ ಇದೆ ಅಂತ ಹೇಳಿ ಕರೆದ್ರು. ಅವ್ರ ಸ್ನೇಹಕ್ಕೆ ನಾನು ಎಲ್ಲವೂ ಮಳೆ ಬಿಸಿಲು ಕಪ್ಪಲು ಅಂತ ಲೆಕ್ಕಿಸ್ತಾ ಹೋಗ್ತಿದ್ದೀನಿ. ಮತ್ತು ನಿಮ್ಮ 3 ಫ್ರೆಂಡ್ ಸೀನಾ ಅರುಣ ಪಾಪಣ್ಣ ಅವರೇ ಗುರು ನನಗೆ ಕರೆದಿರೋದು ಈಗ ಮನೆ ಓಪನಿಂಗಿಗೆ. ಅವರೇ ಕರೆದ್ರು. ಹಾಂ, ಅವರೇ ಕರೆದಿರೋದು. ಯಾರು ಮನೆ ಓಪನಿಂಗ್ ನೋಡ್ರಿ ಹೆಂಗಿದೆ. ನಿಮ್ಮ ಹೆಸರು ಸೀನಾ ಅರುಣ ಪಾಪ, ಅವ್ರ ಹೆಸರು ಸೀನಾ ಅರುಣ ಪಾಪ. ಇದು ನನಗೆ ನಂಬಕ್ಕೆ ಆಗ್ತಿಲ್ಲ. ಅಂತ ಲಾಜಿಕ್, ಅಂತ ಮ್ಯಾಜಿಕ್. ಗ್ರೇಟ್. ನಮ್ಮ ಹೆಸರು ಅವ್ರದ್ದು, ಅವ್ರ ಹೆಸರು ಅದೇ ಶಮಿ ಒಂದು ಲೆಸ್. ಆದರೆ ನೀವು ನನಗೆ ಸಿಕ್ಕ ಮೇಲೆ ಒಳಗೆ ಕ್ಯೂರಿಯಾಸಿಟಿ ಇರೋದು, ಇಲ್ಲಿ ಮನೆ ಓಪನ್ ಇರೋದು ಶಮಿ ನಿಂದೆ ಲೆಕ್ಕ ಆಗೈತೆ. ಅದು ನಿಂದೆ ಮನೆ ಆಗೈತೆ. ಆದರೂ ಗುರು ಅದು ಬಿಡ್ಕೊಳ್ತಿಲ್ಲ.
ನಾವು ಹೇಳ್ತೀವಿ ಅಲ್ಲಿ ಬಂದಾಗ 40-60 ಹಾಕ್ಕೊಂಡು ಹೇಳ್ತೀವಿ. ಯಾಕಂದ್ರೆ ಎಲ್ಲರೂ ಒಂದೇ ಅಂಗಡಿಗೆ ಇಲ್ಲ ಗುರು, ನಾನು ಆ ಮನೆಗೆ ಹೋದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಎಲ್ಲರೂ ಬಂದ್ಬಿಡಿ ಗುರು. ಇಲ್ಲಿಂದ ಬಂದು ನೀವು ಇಷ್ಟು ಕ್ಲೋಸ್ ಆಗಿದೆ ಅಂದರೆ ಆ ಮನೆ ಓಪನಿಂಗ್ ನೀವು ಬರ್ಬೋದು. ಓಕೆ, ಆ ಪಾಪನು ಕರ್ಕೊಂಡ್ಬರ್ರಿ ಗುರು. ಆಯ್ತು, ಓಕೆ ಎಣ್ಣವ ಓಕೆ ಬರ್ತೀವಿ. ಹೇಳದೆ ಕಾರಣ ಹೋದೆಯ ಬಹುದೂರ, ಹೇಳದೆ ಕಾರಣ ಹೋದಿನಿ ಬಹುದೂರ, ಗೆಳೆಯನೇ ಮನದಲ್ಲಿ ನಿನ್ನದೇ ತಪನೆ, ನಲುಗಿದ ಗೆಳತಿಗೆ ಇಲ್ಲವೇ ಕರುಣೆ, ಹೇಳದೆ ಕಾರಣ ಸಾಗಿದೆ ಅತಿ ದೂರ. ಮೊದಲಿನ ಕಲಹವೇ ಈ ಮುನ್ನ ಹೀಗೆ ಆಗಲಿಲ್ಲವೇ, ಕ್ಷಮೆಗಳ ನೆಪದಲ್ಲಿ ಮತ್ತೆ ನಾವು ಸೇರಲಿಲ್ಲವೇ, ಕರಗುವ ಉಣಿಸದು ಬಿರುಕನ್ನು ಬಯಸದು, ಈ ನನ್ನ ನೋವು ನಿನ್ನ ತಾಗಿ ತಂಪು ಮಾಡದೆ, ಮತ್ತೊಂದು ಮುಂಗಾರು ಬರಲೀಗ, ಮತ್ತೆಂದು ಈ ಮೌನ ಬೇಡ. ಓ, ಲಿಫ್ಟಲ್ಲಿ ಬರ್ತಿದಾರೆ ನಮ್ಮ ಮಕ್ಕಳು. ಬರಲೆ ಲಿಫ್ಟಲ್ಲಿ ಯಾರೂ ಇಲ್ವಲ್ಲ. ಓಹೋ, ಆಟ ಆಡಿಸ್ತಾ ಇದಾರ. ಮೇಲೆಲ್ಲ ಇರಬೇಕು. ನಡ್ಕೊಂಡೇ ಬರ್ತೀನಿ ತಾಳ್ರು ಮನೆ ನೋಡ್ಕೊಂಡು. ಕಿಟಕಿ, ಲಿಫ್ಟ್, ದುಡ್ಡು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಮನೆಗೆ. ಲೇ ಅರುಣ, ಲೇ ಪಾಪಾ, ಲೇ ಸೀನಾ, ಎಲ್ಲ ಇದ್ರು? 3 ದಿನ ಮುಂಚೆ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ ಕಣೋ. ನಿಮ್ಮ ಹೆಸರನ್ನ 3 ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರು. ಅರುಣ, ಪಾಪ, ಸೀನಾ, ನಿಮ್ಮ ಹೆಸರೇ ಇಟ್ಕೊಂಡು 3 ದಿನ ನನ್ನನ್ನು ಚೆನ್ನಾಗಿ ಪಾರ್ಟಿ ಮಾಡಿಸಿ ತಿನ್ನಿಸಿ ಉಣಿಸಿ ಕಳಿಸಿದ್ರು ಕಣೋ. ಲೇ ಎಲ್ಲ ಇದ್ರು, ಬರ್ರು. ಲೇ ಅರುಣ, ಏನಿದು ಯಾತದ ಕಾಣ್ತದ ಕತ್ಲ? ಅಯ್ಯೋ, ನಾನೇ ಹೆದರ್ಕೊಂಡ್ಬಿಟ್ನೇನಪ್ಪ. ಹಾಂ, ಏನು ಲೈಟಿಂಗ್ ಗುರು. ವಾ, ಕಟ್ಸಿದ್ರೆ ಇಂಥ ಮನೆ ಕಟ್ಟಿಸ್ಬೇಕು. ಸಖತ್ತಾಗಿ ಕಟ್ಟಿಸ್ಬಿಟ್ಟದಾನ. ಸೀನಾ ದುಡ್ಡು ಹಾಕಿದಾನೆ ಈ ಮನೆಗೆ, ಸರಿಯಾಗಿ ಹಾಕಿದಾನ. ಏನಿದು ಲಿಫ್ಟು ಒಂದೊಂದೇ ಓಡ್ತೈತಲ್ಲ. ಲೇ
ಸಾಕು ಹುಡುಗಾಟ ಎಲ್ಲಿದ್ರು ಹೇಳ್ರ. ಎಲ್ಲ ರೂಮು ನೋಡಿದೆ, ಎಲ್ಲೂ ಕಾಣ್ತಾ ಇಲ್ಲ. ನಾಳೆ ಮನೆ ಓಪನ್ ಇಟ್ಕೊಂಡಿದ್ದು ಒಬ್ಬ ಸಂಬಂಧಿಕರಿಲ್ಲ. ಮನೆ ತುಂಬ ಲೈಟಿಂಗ್ ಇದೆ ಹೊರಗೆ. ಏನು ಯಾಕೆ ಎಲ್ಲ ನಾಳೆನೇ ಬರ್ತಾರ? ರಾತ್ರಿಯೆಲ್ಲ ಜನ ಇರ್ಬೇಕೈತಲ್ಲ, ನೆಂಟರು ಅವರು ಇವರೆಲ್ಲೋದ್ರು. ಹುಡುಕಿ ಎಲ್ಲ ಸಾಕತ್ತ. ಕರೆಂಟ್ ಬೇರೆ ಹೋಗ್ಬಿಡ್ತು. ಸರಿ, ಇನ್ನೊಂದು ರೂಮ್ ಐತೆ, ಆ ರೂಮನ್ನು ನೋಡ್ಕೊಂಡು ಗೊತ್ತಾಗುತ್ತೆ. ಈಗ ನನ್ನ ಮಕ್ಕಳು ಅಲ್ಲೇ ಇರ್ಬೇಕು, ನನಗೆ ಆಟ ಆಡ್ಸೋಕ್ಕೆ ಮಾಡ್ತಿದ್ದಾರೆ. ನೋಡೋಣ. ಪೂರ್ತಿ ಹೋಗ್ಬಿಡ್ತು, ಜನ್ರೇಟ್ರು ಆಫ್ ಆಗ್ಬಿಡ್ತಾ. ಒಂದು ರೂಮ್ ನೋಡ್ಕೊಂಡು ಹೋಗೋಣ. ಮಕ್ಕಳು ಸಾಕಾಗ 77,80, 75 ಮರಣ, 3 ಸತ್ತಿದ್ದಾರೆ. ಇವರೆಲ್ಲ ನನ್ನ ಜೊತೆಗೆ ಆಟೋದಾಗ ಬಂದಿದ್ದು, 3 ದಿನ ಇಟ್ಕೊಂಡಿದ್ದು. ಏನಪ್ಪ ಇದು? ದೇವ್ರ ಮನೆಗೆ ಬಂದ್ಬಿಟ್ಟಿನಿ ನಾನು. ಇದೆಲ್ಲೋ ರಾಂಗ್ ನಂಬರ್ ಇದು. 3 ಸತ್ತೋಗ್ಬಿಟ್ಟಿದ್ದಾರೆ. ಇದೇನು ದೇವ್ರ ಮನೆ? ತಪ್ಪಿಸ್ಕೊಂಡು